ವೀಕ್ಷಕರಿಗೆಲ್ಲ ನಮಸ್ಕಾರ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ ದೀಪದ ಬಗ್ಗೆ. ಅಂದರೆ ನಮ್ಮ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಇದ್ದರೆ ಯಾವ ಥರದ ದೀಪಗಳನ್ನು ಹಚ್ಚಬೇಕು, ಯಾವ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಅನ್ನುವುದರ ಬಗ್ಗೆ ನೋಡೋಣ. ವೀಕ್ಷಕರೇ, ನಮಗೆಲ್ಲ ತಿಳಿದಿರುವ ಹಾಗೆ ದೀಪಗಳಲ್ಲಿ ಅನೇಕ ರೀತಿಯ ದೀಪಗಳಿವೆ. ಉಪ್ಪಿನ ದೀಪ, ಕುಬೇರ ದೀಪ, ಕಾಮಾಕ್ಷಿ ದೀಪ, ಮತ್ತು ನಲ್ಲಿಕಾಯಿ ದೀಪ, ನಿಂಬೆಹಣ್ಣಿನ ದೀಪ, ಕುಂಬಳಕಾಯಿ ದೀಪ, ಬೆಲ್ಲದ ದೀಪ, ಈ ಥರ ನಾನಾ ಥರದ ದೀಪಗಳನ್ನು ನಾವು ಹಚ್ಚುತ್ತಿರುತ್ತೇವೆ. ನಾವು ಯಾವುದೇ ಥರದ ದೀಪಗಳನ್ನು ಹಚ್ಚಬೇಕಾದರೂ ಮೊದಲಿಗೆ ನಾವು ದೀಪಗಳನ್ನು ಚೆನ್ನಾಗಿ ಆಯ್ಕೆ ಮಾಡಿಕೊಳ್ಳಬೇಕು. ಅಂದರೆ ಚೆನ್ನಾಗಿರುವ ದೀಪಗಳನ್ನು, ಅಂದರೆ ಎಲ್ಲೂ ಮುಕ್ಕಾಗದೇ ಇರುವಂಥ ದೀಪಗಳನ್ನು, ಅಂದರೆ ಡ್ಯಾಮೇಜ್ ಆಗದೇ ಇರುವಂಥ ದೀಪಗಳನ್ನು ನಾವು ಆಯ್ಕೆ ಮಾಡಿಕೊಂಡು ತರಬೇಕಾಗುತ್ತದೆ. ಮಣ್ಣಿನ ದೀಪ ಆಗಲಿ, ಬೆಳ್ಳಿ ದೀಪ ಆಗಲಿ, ಹಿತ್ತಾಳೆ ದೀಪ ಆಗಲಿ, ಕಂಚಿನ ದೀಪವಾಗಲಿ, ಯಾವುದೇ ದೀಪ ತಗೊಳ್ಬೇಕಾದ್ರೂ ಮೊದಲು ನಾವು ದೀಪಗಳನ್ನು ಪರೀಕ್ಷಿಸಿ ಚೆನ್ನಾಗಿ ಇರುವಂತಹ ದೀಪಗಳನ್ನು, ಎಲ್ಲೂ ಡ್ಯಾಮೇಜ್ ಆಗದೇ ಇರುವಂಥ ದೀಪಗಳನ್ನು ತೆಗೆದುಕೊಂಡು ಬರಬೇಕು. ಇನ್ನು ಇದೊಂದು ಎಣ್ಣೆ ಹಾಕಿ ದೀಪ ಹಚ್ಚೋದ್ರಿಂದ ಮನೆಗೆ ಯಾವ ಥರ ಅದೃಷ್ಟ ಬರುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಕೊನೆಯವರೆಗೂ ವಿಡಿಯೋನ ನೋಡಿ. ಮೊದಲಿಗೆ ಯಾವೆಲ್ಲ ಎಣ್ಣೆಯಿಂದ ದೀಪ ಹಚ್ಚಿದರೆ ಒಳ್ಳೆಯದು ಅಂತ ನೋಡೋಣ. ಮಲ್ಲಿಗೆ ಎಣ್ಣೆ ದೀಪ ಹಚ್ಚಿದರೆ ತುಂಬಾನೇ ಒಳ್ಳೆಯದು. ಯಾರ ಮನೆಯಲ್ಲಿ ಸುಖ ಶಾಂತಿ ಇರಲ್ವೋ ಅಂಥವರ ಮನೆಯಲ್ಲಿ ಮಲ್ಲಿಗೆ ಎಣ್ಣೆಯಿಂದ ದೀಪ ಹಚ್ಚಿದರೆ ತುಂಬಾನೇ ಒಳ್ಳೆಯದು. ಈ ಮಲ್ಲಿಗೆ ಎಣ್ಣೆಯ ದೀಪ ಅಂದರೆ ಆಂಜನೇಯನಿಗೆ ತುಂಬ ವಿಶೇಷ, ತುಂಬ ಪ್ರಿಯವಾದದ್ದು. ಸುಖ ಶಾಂತಿ ನೆಮ್ಮದಿ ಸದಾಕಾಲ ನಮ್ಮ ಮನೆಯಲ್ಲಿ ನೆಲೆಸಿರುವಂತೆ ಆಶೀರ್ವದಿಸುತ್ತಾರೆ. ಯಾರ ಮನೆಯಲ್ಲಿ ಸದಾ ಅನಾರೋಗ್ಯದಿಂದ ಕೂಡಿರುತ್ತಾರೋ, ಕಾಯಿಲೆಗಳಿಂದ ನರಳಿರುತ್ತಾರೋ ಅಂಥವರ ಮನೆಯಲ್ಲಿ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿದರೆ ತುಂಬಾನೇ ಒಳ್ಳೆಯದು. ಅದೇ ರೀತಿ ಎಳ್ಳೆಣ್ಣೆ ತುಂಬ ಶ್ರೇಷ್ಠವಾದ ಎಣ್ಣೆ. ಎಳ್ಳೆಣ್ಣೆಯಿಂದ ದೀಪ ಹಚ್ಚುವುದರಿಂದ ಕಷ್ಟ ದುಃಖ ಎಲ್ಲ ದೂರವಾಗುತ್ತದೆ. ಶನಿ ಹೇಗೆ ಮಂದ ಅಂತ ಹೇಳ್ತೇವೋ ಅದೇ ರೀತಿ ನಮ್ಮ ಕಷ್ಟಗಳೆಲ್ಲವೂ ತೆಗೆದು ಶ್ರೇಷ್ಠವಾದ ಸುಖವನ್ನು ನಮಗೆ ಕೊಡ್ತಾನೆ ಅಂತ ಹೇಳಬಹುದು. ಇನ್ನು ಮನೆಯಲ್ಲಿ ಎಳ್ಳೆಣ್ಣೆ ಹಚ್ಚುವುದರಿಂದ ದಟ್ಟ ದಾರಿದ್ರ್ಯತನ ದೂರವಾಗುತ್ತದೆ. ಕಷ್ಟ ದುಃಖ ಪ್ರತಿಯೊಂದು ದೂರವಾಗುತ್ತದೆ. ಇನ್ನು ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚೋದ್ರಿಂದ ತುಂಬಾನೇ ಶ್ರೇಷ್ಠ ಅಂತ ಹೇಳ್ಬೋದು. ದೃಷ್ಟಿ ಆಗೋದು, ಮಾಟ ಮಂತ್ರ ಈ ರೀತಿ ಇದೆ ಅಂತ ಏನಾದರೂ ನಿಮಗೆ ಅನುಮಾನ ಬಂದರೆ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಿ. ಈ ಕೊಬ್ಬರಿ ಎಣ್ಣೆ ದೀಪವೇ ದೃಷ್ಟಿ ಮಾಟ ಮಂತ್ರ ಎಲ್ಲವನ್ನು ಸುಟ್ಟು ಭಸ್ಮವನ್ನು ಮಾಡುತ್ತದೆ. ಇನ್ನು ಮುಖ್ಯವಾಗಿ ಎಲ್ಲರಿಗೂ ಬೇಕಾಗಿರುವುದು ಹಣ. ಹಣವಿಲ್ಲದೆ ಜೀವನವೇ ಇಲ್ಲ. ಇನ್ನು ಕುಬೇರ ಲಕ್ಷ್ಮಿಯ ಆಶೀರ್ವಾದ ಬೇಕು ಅಂದರೆ ತುಪ್ಪದ ದೀಪವನ್ನು ಹಚ್ಚಬೇಕು. ಯಾರ ಮನೆಯಲ್ಲಿ ತುಂಬ ಹಣಕಾಸಿನ ತೊಂದರೆ ಇದೆಯೋ ಅಂಥವರು ಕುಬೇರ ಲಕ್ಷ್ಮಿಯ ದೀಪವನ್ನು ತುಪ್ಪದಿಂದ ಹಚ್ಚಬೇಕು. ಸಾಧ್ಯ ಆದರೆ ಹಚ್ಚಿ. ಆಗಲ್ಲ ಅನ್ನೋರು ನಾನು ಹೇಳಿದ ಎಣ್ಣೆಯ ಜೊತೆ ಶ್ರೀಗಂಧದ ಎಣ್ಣೆ ಅಥವಾ ಮಲ್ಲಿಗೆ ಎಣ್ಣೆಯನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹಚ್ಚಿದರೆ ಸಾಕು. ಅಂದರೆ ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ ಈ ಎಣ್ಣೆಗಳ ಜೊತೆ ಸ್ವಲ್ಪ ಸುಗಂಧ ಎಣ್ಣೆ ಅಂದರೆ ಶ್ರೀಗಂಧದ ಎಣ್ಣೆ ಅಥವಾ ಮಲ್ಲಿಗೆ ಎಣ್ಣೆಯನ್ನು ಮಿಕ್ಸ್ ಮಾಡಿ ಹಚ್ಚಿದರೆ ಸ್ವಲ್ಪ ಮಟ್ಟಿಗೆ ಆದರೂ ಈ ಸಮಸ್ಯೆಗಳಿಂದ ಹೊರಬರಬಹುದು. ಆದರೆ ತುಂಬಾ ಹಣಕಾಸಿನ ತೊಂದರೆ ಇದೆ ಅನ್ನುವವರು ತುಪ್ಪದ ದೀಪವನ್ನೇ ಹಚ್ಚಬೇಕಾಗುತ್ತದೆ. ತುಂಬಾ ಬೇಗ ಹಣಕಾಸಿನ ತೊಂದರೆಯಿಂದ ದೂರ ಬರಬೇಕು ಅನ್ನುವವರು ಚಿಕ್ಕ ಚಿಕ್ಕ ದೀಪಗಳನ್ನು ತೆಗೆದುಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪವನ್ನು ಹಾಕಿ ದೀಪಗಳನ್ನು ಹಚ್ಚಬೇಕಾಗುತ್ತದೆ. ವೀಕ್ಷಕರೇ, ಯಾವುದೇ ಕಾರಣಕ್ಕೂ ಗ್ರೌಂಡ್ನಟ್, ರಿಫೈನ್ಡ್ ಆಯಿಲ್, ಸನ್ಫ್ಲವರ್ ಇಂಥ ಎಣ್ಣೆಗಳನ್ನು ದೀಪಗಳಿಗೆ ಬಳಸಬಾರದು. ಕೊಬ್ಬರಿ ಎಣ್ಣೆ ಎಂದರೆ ಪ್ಯಾರಾಶೂಟ್, ಕೋಕೋನಟ್ ಆಯಿಲ್ ಈ ಥರ ಬರುತ್ತಲ್ವಾ, ಆ ಥರದ ಎಣ್ಣೆಯನ್ನು ಹಾಕಬಾರದು. ಗಾಣದಿಂದ ತೆಗೆದಿರುವ ಎಣ್ಣೆಯಿಂದ ದೀಪ ಹಚ್ಚಿದರೆ ತುಂಬ ಶ್ರೇಷ್ಠ. ಆ ಎಣ್ಣೆಯನ್ನು ತಲೆಗೆ ಮಾತ್ರ ಹಚ್ಚಬೇಕಾಗುತ್ತದೆ. ಇನ್ನು ಬತ್ತಿ ಅಂತ ಬಂದಾಗ ಒಳ್ಳೆಯ ಬತ್ತಿಗಳನ್ನೇ ಹಾಕಿ ದೀಪವನ್ನು ಹಚ್ಚಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುವಂಥ ಬತ್ತಿಯನ್ನು ಬಳಸಬಾರದು. ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವಂಥ ಬತ್ತಿಗಳನ್ನೇ ಬಳಸಬೇಕು. ಇಲ್ಲವಾದರೆ ನಾವೇ ಮನೆಯಲ್ಲಿ ಬತ್ತಿಗಳನ್ನು ತಯಾರಿಸಿಕೊಂಡು ದೀಪಗಳನ್ನು ಹಚ್ಚಬೇಕು. ವೀಕ್ಷಕರೇ, ಇನ್ನು ಮನೆಯಲ್ಲಿ ಎಂತಹ ದೀಪಗಳನ್ನು ಹಚ್ಚಬೇಕು ಅಂದರೆ ಕಂಬದ ದೀಪಗಳನ್ನು ಹಚ್ಚಬೇಕು. ಯಾವುದೇ ಕಾರಣಕ್ಕೂ ತುಂಬ ಉದ್ದವಾಗಿರೋ ದೀಪಗಳನ್ನು ಹಚ್ಚಬಾರದು. 2 ಇಂಚು 3 ಇಂಚು ಅಥವಾ 4 ಇಂಚು ಇರುವ ದೀಪಗಳನ್ನು ಮಾತ್ರ ಹಚ್ಚುವುದು ತುಂಬ ಒಳ್ಳೆಯದು. ಇನ್ನು 2 ಕಂಬದ ದೀಪಗಳ ಜೊತೆ 1 ಕಾಮಾಕ್ಷಿ ದೀಪವನ್ನು ಮಾತ್ರ ಹಚ್ಚಬೇಕು. ಯಾವುದೇ ಕಾರಣಕ್ಕೂ 2 ಕಾಮಾಕ್ಷಿ ದೀಪಗಳನ್ನು ಒಂದೇ ಸಮಯದಲ್ಲಿ ಹಚ್ಚಬಾರದು. ಆದಷ್ಟು ಕಂಬ ಇರುವಂಥ ದೀಪಗಳನ್ನು ಹಚ್ಚುವುದು ಒಳ್ಳೆಯದು.
ಕಾಮಾಕ್ಷಿ ದೀಪ ಹಚ್ಚುವವರು ಹಚ್ಚಬಹುದು, ಇಲ್ಲವೆಂದರೆ 2 ಕಂಬದ ದೀಪ ದೇವರ ಮನೆಯಲ್ಲಿ ಸದಾ ಹಚ್ಚುವುದು ಸಾಕಾಗುತ್ತದೆ. ವೀಕ್ಷಕರೇ, ಈ ವಿಡಿಯೋ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಇದ್ದವರಿಗೆ ಆಗಿದೆ. ತುಂಬ ಹಣಕಾಸಿನ ಸಮಸ್ಯೆ ಇದೆ ಎನ್ನುವರು ಕಷ್ಟಪಟ್ಟು ಆದರೂ ತುಪ್ಪದ ದೀಪಗಳನ್ನು ಹಚ್ಚಿ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ. ನಾವು ಯಾವುದೇ ಕೆಲಸಗಳನ್ನು ಮಾಡಬೇಕಾದರೂ ತುಂಬ ಶ್ರದ್ಧಾಭಕ್ತಿಯಿಂದ ಮಾಡಿದರೆ ನಮ್ಮ ಎಲ್ಲ ಕೆಲಸಗಳಿಗೂ ಜಯ ವಿಜಯ ಸಿಗುತ್ತದೆ. ನಮ್ಮ ಶ್ರದ್ಧಾಭಕ್ತಿ ಎಲ್ಲದಕ್ಕೂ ದೊಡ್ಡದಾಗಿದ್ದು ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಂದಿನ ವಿಡಿಯೋನ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.